ಸೂಪರ್. ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಸಮೃದ್ಧಿ ಅಡುಗೆ ಮನೆ ಚಾನಲ್. ಇವತ್ತು ನಾವು ಮಾಡಿರುವಂಥ ರೆಸಿಪಿ ಒಂದು ಚಾಕ್ಲೇಟ್ ಕೇಕ್. ತುಂಬಾನೇ ಈಸಿಯಾಗಿ ಮನೇಲೆ ಮಾಡ್ಕೋಬಹುದು. ಹಾಗೆ ತುಂಬಾನೇ ಸ್ಪಾಂಜಿಯಾಗಿ ತುಂಬಾನೇ ಟೇಸ್ಟ್ ಕೂಡ ಇತ್ತು. ಸೊ ಇವಾಗ ಇದನ್ನ ಹೇಗೆ ಮಾಡೋದು ಅಂತ ನೋಡೋಣ. ಅದಕ್ಕಿಂತ ಮುಂಚೆ ಇನ್ನೂ ನಮ್ಮ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ನಿಮ್ಮ ರೈಟ್ ಸೈಡ್ ಇರುವಂಥ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ. ಹಾಗೆ ಈ ವಿಡಿಯೋನ ತಪ್ಪದೆ ಕೊನೆವರೆಗೂ ನೋಡಿ. ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಚಾಕ್ಲೇಟ್ ಕೇಕ್ ಮಾಡ್ಕೊಳ್ಳೋದಕ್ಕೆ ನಾನಿಲ್ಲಿ ಡಾರ್ಕ್ ಚಾಕ್ಲೇಟ್ನ ತಗೊಂಡಿದ್ದೀನಿ. ಇದರಲ್ಲಿ 3 ಕ್ಯೂಬ್ ಅಷ್ಟು ನಾನು ತಗೊಂಡಿದ್ದೀನಿ. ತಗೊಂಡು ಇದನ್ನ ಕಟ್ ಮಾಡಿ ಸಣ್ಣ ಸಣ್ಣವಾಗಿ ಫಸ್ಟು ಮೆಲ್ಟ್ ಮಾಡ್ಕೊಳ್ಳೋಣ. ನೋಡಿ ಈ ರೀತಿ ಸಣ್ಣ ಸಣ್ಣ ಪೀಸ್ಗಳಾಗಿ ಮಾಡ್ಕೊಳ್ಳಿ. ಬೇಗ ಮೆಲ್ಟ್ ಆಗೋದಕ್ಕೆ ಈಸಿ ಆಗುತ್ತೆ. ಸೊ ಇವಾಗ ಸ್ಟವ್ ಹಚ್ಕೊಂಡು ಒಂದು ಬೌಲಲ್ಲಿ ನೀವು ಬಿಸಿನೀರನ್ನ ಕಾಯಕ್ಕೆ ಇಟ್ಕೊಳ್ಳಿ. ಬಿಸಿನೀರು ಕಾಯ್ದಕ್ಕೆ ಇಟ್ಕೊಂಡ ನಂತರ ಒಂದು ಬಟ್ಲಿಗೆ ನಾವು ಸ್ಲೈಸಾಗಿ ಕಟ್ ಮಾಡ್ಕೊಂಡಿರೋಂಥ ಚಾಕ್ಲೇಟ್ನ ಹಾಕೊಂಡು ಈ ಥರ ಬಿಸಿಲಿ ಮೆಲ್ಟ್ ಮಾಡ್ಕೊಳ್ತಾ ಬರಬೇಕು. ಈ ರೀತಿ ಚಾಕ್ಲೇಟ್ ಎಲ್ಲ ಮೆಲ್ಟ್ ಆಗಬೇಕು. ಇವಾಗ ಚೆನ್ನಾಗಿ ಮೆಲ್ಟ್ ಆಗಿದೆ. ಇವಾಗ ಕೇಕ್ ಮಾಡ್ಕೊಳ್ಳೋದಕ್ಕೆ ಒಂದು ಬೌಲ್ ಅಷ್ಟು ನಾನು ಮೈದಾ ಹಿಟ್ಟನ್ನ ಹಾಕೊಳ್ತಾ ಇದ್ದೀನಿ. ಮೈದಾ ಹಿಟ್ಟನ್ನ ಜರಡಿ ಮಾಡ್ಕೊಳ್ಳಿ. ಜರಡಿ ಮಾಡ್ಕೊಳ್ಳೋದ್ರಿಂದ ಯಾವುದೇ ರೀತಿ ಬಬಲ್ಸ್ ಕೂಡ ಬರೋದಿಲ್ಲ ಮಿಕ್ಸ್ ಮಾಡ್ಕೋಬೇಕಾದ್ರೆ. ಹಾಗೆ ಚೆನ್ನಾಗಿ ಕೇಕ್ನ ಕಲ್ಸ್ಕೊಳ್ಳೋಕೆ ಈಸಿ ಆಗುತ್ತೆ. ಇವಾಗ ಇದಕ್ಕೆ ನಾನು 2 ರಿಂದ 3 ಸ್ಪೂನ್ ಅಷ್ಟು ನಾನು ಕೋಕೋ ಪೌಡರ್ನ ಹಾಕೊಳ್ತಾ ಇದ್ದೀನಿ. ಕೋಕೋ ಪೌಡರ್ ಹಾಕೋದ್ರಿಂದ ತುಂಬಾನೇ ಚೆನ್ನಾಗಿ ಬರುತ್ತೆ ಟೇಸ್ಟ್ ಚಾಕ್ಲೇಟ್ ಕೇಕಿಗೆ. ಇವಾಗ ಜರಡಿ ಮಾಡ್ಕೊಂಡ ನಂತರ ಇದಕ್ಕೆ ನಾನು ಒಂದು ಅರ್ಧ ಕಪ್ ಅಷ್ಟು ಸಕ್ಕರೆ ಪುಡಿನ ಹಾಕೊಳ್ತಾ ಇದ್ದೀನಿ. ಸಕ್ಕರೆ ಪುಡಿನೂ ಕೂಡ ಜರಡಿ ಮಾಡ್ಕೊಳ್ಳಿ. ಸಕ್ಕರೆ ಪುಡಿನ ಜರಡಿ ಮಾಡ್ಕೊಂಡ ನಂತರ ನಾವು ಫಸ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಮೈದಾ ಹಿಟ್ಟು, ಕೋಕೋ ಪೌಡರ್ ಹಾಗೆ ಸಕ್ಕರೆ ಪುಡಿನ ಫಸ್ಟ್ ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೊಳ್ತಾ ಬರಬೇಕು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ ನಂತರ ಇದಕ್ಕೆ ಅಡಿಗೆಗೆ ಬಳಸುವಂತ ಎಣ್ಣೆನ 1 ಕಪ್ಪು ನಾನು ಹಾಕೊಳ್ತಾ ಇದ್ದೀನಿ. ಹಾಗೆ 1 ಕಪ್ಪು ಕಾಯಿಸಿ ಆರಿಸಿದಂತಹ ಹಾಲನ್ನು ಕೂಡ ತಗೊಂಡಿದ್ದೀನಿ. ಹಾಲನ್ನ ಸ್ವಲ್ಪ ಸ್ವಲ್ಪನೇ ಹಾಕೊಂಡು ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಬರಬೇಕು. ಒಂದೇ ಸಲ ಎಲ್ಲ ಹಾಲನ್ನು ಹಾಕೊಳಕ್ ಹೋಗ್ಬೇಡಿ. ಸ್ವಲ್ಪ ಸ್ವಲ್ಪನೇ ಹಾಕೊಳ್ತಾ ನೋಡ್ಕೊಂಡು ನೀವು ಕಲ್ಸ್ಕೋಬೇಕಾಗುತ್ತೆ. ತೆಳುವಾಗಿ ಕೂಡ ಆಗ್ಬಾರ್ದು, ಮೀಡಿಯಂ ಆಗಿ ಇರಬೇಕು ಕಲ್ಸ್ಕೋಬೇಕಾದ್ರೆ. ಸ್ವಲ್ಪ ಸ್ವಲ್ಪನೇ ಹಾಕೊಂಡು ಚೆನ್ನಾಗಿ ಕಲ್ಸ್ಕೊಳ್ತಾ ಬರೋಣ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದಾಗಿದೆ. ನೋಡ್ತಾ ಇದ್ದೀರಲ್ವಾ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಚಾಕ್ಲೇಟ್ ಕಲರ್ ಅಲ್ಲಿ. ಇವಾಗ 1 ಸ್ಪೂನು ಬೇಕಿಂಗ್ ಪೌಡರ್ನ ಹಾಕೊಳ್ಳೋಣ. ಹಾಗೆ 1/4 ಚಮಚದಷ್ಟು ಅಡಿಗೆಗೆ ಬಳಸುವಂತಹ ಸೋಡಾನ ಹಾಕೊಂಡು ಮತ್ತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ನಾವೇನ್ ಮೆಲ್ಟ್ ಮಾಡಿ ಇಟ್ಕೊಂಡಿದೀವಿ ಚಾಕ್ಲೇಟ್ನ ಇವಾಗ ಹಾಕೊಂಡು ಮತ್ತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಬರಬೇಕು. ಕೋಕೋ ಪೌಡರ್ ಜೊತೆಗೆ ಈ ತರ ಚಾಕ್ಲೇಟ್‌ನ ಕೂಡ ಸ್ವಲ್ಪ ಮೆಲ್ಟ್ ಮಾಡಿ ಹಾಕೊಳ್ಳಿ. ತುಂಬಾನೇ ಚೆನ್ನಾಗಿ ಬರುತ್ತೆ. ನೋಡ್ತಿದ್ದೀರಲ್ವಾ ಎಷ್ಟು ಕಲರಾಗಿ ಕಾಣಿಸ್ತಿದೆ ಅಂತ ಹೇಳಿ. ಸೊ ಇವಾಗ ಕುಕ್ಕರ್‌ನ ನಾವು ಬಿಸಿ ಮಾಡಕ್ಕೆ ಇಟ್ಕೊಳ್ಳೋಣ. ಕುಕ್ಕರ್ ಇಟ್ಕೊಂಡು ಕುಕ್ಕರ್ ತಳಭಾಗಕ್ಕೆ ಸ್ವಲ್ಪ ಉಪ್ಪನ್ನ ನೀವು ಸುತ್ತ ಎಲ್ಲ ಹಾಕೊಂಡು ನಂತರ ಒಂದು ರಿಂಗ್‌ನ ಕೂಡ ಇಟ್ಕೊಂಡು ಕುಕ್ಕರ್ ಬಿಸಿ ಆಗೋಕೆ ಸ್ವಲ್ಪ ಹೊತ್ತು ಇಡೋಣ. ಕೇಕ್ ಮೋಲ್ಡ್ ಇಲ್ಲ ಅನ್ನೋದಾದ್ರೆ ಈ ತರ ನಾವು ಪಾತ್ರೆಯಲ್ಲೂ ಕೂಡ ಮಾಡ್ಕೋಬಹುದು. ಸ್ಟೀಲ್ ಪಾತ್ರೆಯಲ್ಲಿ ಕೂಡ ಮಾಡ್ಕೋಬಹುದು. ತಳಭಾಗಕ್ಕೆ ಸ್ವಲ್ಪ ತುಪ್ಪನೆಲ್ಲ ಹಚ್ಚಿ ನಂತರ ಬಟರ್ ಪೇಪರ್ ಮೇಲೆ ಸ್ವಲ್ಪ ತುಪ್ಪನ ಹಚ್ಕೊಂಡು ನಾವು ಕೇಕಿಗೆ ರೆಡಿ ಮಾಡ್ಕೊಂಡಿದಂತ ಇವಾಗ ಹಾಕೊಳ್ಳೋಣ. ಪಾತ್ರೆಗೆ ಹಾಕೊಂಡ ನಂತರ ಮಧ್ಯದಲ್ಲಿ ಸ್ವಲ್ಪ ನಾನು ಚಾಕ್ಲೇಟ್ ಪೀಸ್‌ಗಳು ಮತ್ತೆ ಹಾಗೆ ಡ್ರೈ ಫ್ರೂಟ್ಸ್‌ನ ಕೂಡ ಹಾಕೊಂಡಿದ್ದೀನಿ. ಬೇಕು ಅನ್ನೋದಾದ್ರೆ ಹಾಕೊಳ್ಳಿ, ಇಲ್ಲಾಂದ್ರೆ ಸ್ಕಿಪ್ ಕೂಡ ಮಾಡ್ಕೋಬಹುದು. ಉಳಿದಿದಂಥದ್ದೆಲ್ಲಾನು ಹಾಕೊಂಡು ಚೆನ್ನಾಗಿ ಈ ತರ ಪಾತ್ರೆಗೆ ಸೆಟ್ ಆಗೋ ತರ ಮಾಡ್ಕೋಬೇಕು. ಮೇಲ್ಗಡೆ ಬೇಕು ಅನ್ನೋದಾದ್ರೆ ಮತ್ತೆ ನೀವು ಡ್ರೈ ಫ್ರೂಟ್ಸ್‌ಗಳನ್ನು ಕೂಡ ಹಾಕೋಬಹುದು. ಸೊ ಮೇಲ್ಗಡೆನೆ ಚಾಕ್ಲೇಟ್ ಕಾಣ್ತಿತ್ತು, ಹಾಗಾಗಿ ನಾನು ಒಳಗಡೆ ಎಲ್ಲಾನು ಪ್ರೆಸ್ ಮಾಡ್ತಾ ಇದ್ದೆ. ಹಾಗೆ ಇವಾಗ ಡ್ರೈ ಫ್ರೂಟ್ಸ್‌ಗಳನ್ನ ಮೇಲ್ಗಡೆ ಸ್ವಲ್ಪ ಹಾಕೊಳ್ಳೋಣ. ಕುಕ್ಕರ್ ಕೂಡ ಬಿಸಿ ಆಗಿದೆ. ಇವಾಗ ಪಾತ್ರೆನ ಇಟ್ಕೊಳ್ಳೋಣ. ಪಾತ್ರೆ ಇಟ್ಕೊಂಡ ನಂತರ ಲಿಡ್ ಕ್ಲೋಸ್ ಮಾಡಿ 40 ಮಿನಿಟ್ ಬಿಟ್ಟು ತೆಗಿಯೋಣ.
40 ಮಿನಿಟ್ ಬಿಟ್ಟು ನಾನು ಲಿಡ್‌ನ ಓಪನ್ ಮಾಡಿದ್ದೀನಿ. ಸೊ ನೋಡ್ತಾ ಇದ್ದೀರಲ್ವಾ ಕೇಕು ಪರ್ಫೆಕ್ಟ್ ಆಗಿ ಆಗಿದೆ. ನಿಮ್ಗೇನಾದ್ರು ಗೊತ್ತಾಗಿಲ್ಲ ಅಂದ್ರೆ ಈ ತರ ಫೋರ್ಕ್ ಸ್ಪೂನಿಂದ ಇಲ್ಲಾಂದ್ರೆ ಟೂತ್ ಸ್ಟಿಕ್ಕಿಂದ ನೀವು ನೋಡ್ಬೋದು. ಯಾವುದೇ ರೀತಿ ಅಂಟ್ಕೊಂಡಿಲ್ಲ ಅಂತ ಅನ್ನೋದಾದ್ರೆ ಪರ್ಫೆಕ್ಟ್ ಆಗಿ ಕೇಕ್ ರೆಡಿ ಆಗಿದೆ ಅಂತ ಹೇಳಿ. ಫೋರ್ಕ್ ಸ್ಪೂನ್ ಏನಾದ್ರು ಸ್ವಲ್ಪ ಅಂಟ್ಕೊಳ್ತಿದೆ ಅಂದ್ರೆ ನೀವು ಇನ್ನೂ ಒಂದು 10 ನಿಮಿಷ ಕುಕ್ ಮಾಡ್ಕೋಬೇಕಾಗುತ್ತೆ ಸಿಮ್ಮಲ್ಲಿ ಇಟ್ಕೊಂಡು. ಸೊ ಇವಾಗ ಸ್ವಲ್ಪ ಹೊತ್ತು ತಣ್ಣಗಾಗೋಕೆ ಇಡೋಣ. ಇವಾಗ ತಣ್ಣಗಾಗಿದೆ. ಇದನ್ನ ಸೈಡಲ್ಲೆಲ್ಲ ಚಾಕುನಿಂದ ನಾವು ಓಪನ್ ಮಾಡ್ಕೊಳ್ತಾ ಬರೋಣ. ಇವಾಗ ಒಂದು ಪ್ಲೇಟಿಗೆ ನಾವು ಕೇಕ್‌ನ ಮಡಚಿ ಹಾಕೊಂಡಾಗ ಕ್ಲೀನಾಗೆ ಬಿಟ್ಕೊಳ್ಳುತ್ತೆ. ಸೊ ಇದು ಕೇಕ್ ಪ್ಲೇಟ್ ನಮ್ಮನೇಲಿತ್ತು. ಹಾಗಾಗಿ ನಾನು ಅದ್ರ ಮೇಲೆನೆ ಹಾಕೊಳ್ತಾ ಇದ್ದೀನಿ. ಚೆನ್ನಾಗಿ ತಣ್ಣಗಾಗಿರೋದ್ರಿಂದ ಕ್ಲೀನಾಗಿ ಕೇಕು ಬಿಟ್ಕೊಂಡಿತ್ತು. ಚೆನ್ನಾಗಿ ಕೂಡ ಕಾಣಿಸ್ತಾ ಇತ್ತು. ಸೊ ನೋಡ್ತಾ ಇದ್ದೀರಲ್ವಾ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳಿ. ಇವಾಗ ಮೇಲ್ಗಡೆ ಇರುವಂತಹ ಬಟರ್ ಪೇಪರ್‌ನ ತೆಗಿಯೋಣ. ನೋಡಿ ಎಷ್ಟು ಚೆನ್ನಾಗ್ ಬಂದಿದೆ ಅಂತ ಕೇಕು ತುಂಬಾನೇ ಚೆನ್ನಾಗ್ ಬಂದಿತ್ತು. ಹೊರಗಡೆ ನಾವು ಕೇಕ್ ತಿಂದಾಗ ಯಾವ ತರ ಟೇಸ್ಟ್ ಇರುತ್ತೆ ಅದೇ ರೀತಿ ಟೇಸ್ಟ್ ಕೂಡ ಇತ್ತು. ತುಂಬಾನೇ ಸ್ಪಾಂಜಿಯಾಗಿ ಬಂದಿತ್ತು. ತುಂಬಾನೇ ಈಸಿಯಾಗೂ ಕೂಡ ಮಾಡ್ಕೋಬಹುದು. ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತಾ ಇದ್ದೀನಿ. ನೀವು ಮನೆಯಲ್ಲಿ ಒಂದ್ಸಲ ಟ್ರೈ ಮಾಡಿ. ಮಕ್ಕಳಿಗೆ ಮಾಡ್ಕೊಡೋದ್ರಿಂದ ಮಕ್ಕಳಿಗೂ ಕೂಡ ಖುಷಿ ಆಗುತ್ತೆ. ಸೊ ಇವಾಗ ಸಣ್ಣ ಒಂದೊಂದ್ ಪೀಸ್ ಆಗಿ ನಾವು ಕಟ್ ಮಾಡ್ಕೊಳ್ಳೋಣ. ನೋಡ್ತಾ ಇದ್ದೀರಲ್ವಾ ಎಷ್ಟು ಸ್ಪಾಂಜಿಯಾಗಿ ಬಂದಿದೆ ಅಂತ ಹೇಳಿ ತುಂಬಾನೇ ಟೇಸ್ಟಿಯಾಗಿತ್ತು. ಈ ಕೇಕ್ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ನಮ್ಮ ಸಮೃದ್ಧಿ ಅಡುಗೆ ಮನೆ ಚಾನೆಲ್‌ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನೋಟಿಫಿಕೇಷನ್‌ಗೆ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಇದರಿಂದ ನಮ್ಮ ವಿಡಿಯೋಸ್‌ಗಳು ಯಾವುದೇ ಇದ್ರೂ ನಿಮ್ಗೆ ಫಸ್ಟ್ ರೀಚ್ ಆಗುತ್ತೆ ಕೂಡ. ಈ ವಿಡಿಯೋನ ತಪ್ಪದೆ ನಿಮ್ಮ ಫ್ರೆಂಡ್ಸ್‌ಗಳಿಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ. ಥ್ಯಾಂಕ್ ಯು.